ಸ್ನೇಹಿತ ಇವಾಗ ಆಲ್ರೆಡಿ ಬಿಗ್ ಬಾಸ್ಲಿದ್ದಾರೆ, ನೀವು ಆಲ್ರೆಡಿ ಬಿಗ್ ಬಾಸ್ಗೆ ಹೋಗಿ ಬಂದವರು. ಹೇಗಿದೆ ಈಗ ಫೈನಲ್ ಸ್ಟೇಜಿಗೆ ಬಂದಿದ್ದಾರೆ, ಸೊ ಗೆಲ್ಲೋ ಹಂತದಲ್ಲಿದ್ದಾರೆ, ಸೊ ಗೆಲ್ಲಿಸ್ಬೇಕು ಅಂತ ಜನನೂ ಕಾಯ್ತಿದ್ದಾರೆ. ಸೊ ನೀವು ಹೇಗೆ ಇದು ಮಾಡ್ತಿದ್ದೀರಾ? ಸರ್ ನಾನು ಅಷ್ಟೇ ಸರ್, ತುಂಬ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ನಮ್ಮ ಗಿಲ್ಲಿ ಗೆಲ್ಲಬೇಕು ಅಂತ. ಗೆದ್ದರೆ ಖುಷಿ ಪಡೋರಲ್ಲಿ ನಾನು ಒಬ್ಬ. ಯಾಕೆಂದರೆ ಅದ್ಭುತವಾದಂಥ ಆಟ ಆಡಿದ್ದಾನೆ. ಆತನ ಶ್ರಮ ತುಂಬ ಇದೆ ಬಿಗ್ ಬಾಸ್ ಮನೆಗೆ. ಈ ಸರಿ ತುಂಬ ಚೆನ್ನಾಗಿ ಮಾಡಿದ್ದಾನೆ ಸರ್. ಹಂಗಾಗಿ ಅವನ ಕಾಮಿಡಿ ಟೈಮಿಂಗ್ಸು ಮತ್ತು ಎಂಟರ್ಟೈನ್ಮೆಂಟು ಮತ್ತು ಒಂದು ವೈಯಕ್ತಿಕವಾಗಿ ಒಂದು ಸ್ಪೋರ್ಟ್ಸು ಎಲ್ಲ ತುಂಬ ಚೆನ್ನಾಗಿರೋದ್ರಿಂದ ಆಲ್ರೌಂಡ್ರ್ ಯಾರಾದರೂ ಇದ್ದರೆ ಆ ಮನೇಲಿ ಗಿಲ್ಲಿ ಅಷ್ಟೇ. ಬಟ್ ಕೆಲವರು ಒಂದಿಷ್ಟು ಜನ ಏನು ಹೇಳ್ತಾರೆ ಅಂದರೆ ಗಿಲ್ಲಿಗೆ ಅಭಿಮಾನಿಗಳಿದೆ, ಯಾಕೆಂದರೆ ಅವರು ಒಂದು ಇದೇ ಇದೆ, ಅಭಿಮಾನಿ ಬಳಗನೇ ಇದೆ. ಬಟ್ ಕೆಲವೊಂದಿಷ್ಟು ಅವರು ಕಾಮಿಡಿ ಬಿಟ್ಟರೆ ಬೇರೆನೂ ಇದು ಮಾಡ್ತಿರ್ಲಿಲ್ಲ, ಗೇಮ್ಸ್ ಆಡ್ತಿರ್ಲಿಲ್ಲ. ಸೊ ಗೇಮ್ಸ್ ಆಡೋರು ಬೇರೆಯವರು ಇದ್ದರು, ಸೊ ಅವರು ಗೆಲ್ಲಬೇಕು ಅಂತ ಒಂದಿಷ್ಟು ಜನಗಳು. ಇಲ್ಲ, ಗೆದ್ದಿದ್ದಾನಲ್ಲ ಸುಮಾರು ಗೇಮ್ ಗೆದ್ದಿದ್ದಾನೆ. ಕಾಮಿಡಿ ಅಂದ್ರೇ ಕಾಮಿಡಿಗೆ ದೊಡ್ಡ ಶಕ್ತಿ ಇದೆ. ನಗಿಸುತ್ತೆ, ಖುಷಿ ಪಡಿಸುತ್ತೆ, ಮತ್ತು ಎಂಟರ್ಟೈನ್ಮೆಂಟ್ ಕೊಡುತ್ತೆ. ಸೊ ಬಿಗ್ ಬಾಸಿಗೆ ಬೇಕಾಗಿರೋದು ಎಂಟರ್ಟೈನ್ಮೆಂಟ್ ಅಲ್ವಾ? ಕೊಟ್ಟಿದ್ದಾನಲ್ಲ ಅವನು, ನೋಡೋರ್ಗೂ ಅಷ್ಟೇ. ಕೆಲವೊಂದು ಕ್ಷಣದಲ್ಲಿ ಏನಾಗುತ್ತೆ, ಕಾಮಿಡಿ ಮಾಡೋ ಬರೋದಲ್ಲಿ ಯಾರೋ ನನಗೆ ಹೊರಟಾಗ್ಬಿಡ್ತು, ಆ ಕ್ಷಣದಲ್ಲಿ ಲಕ್ಕಿರ್ತಾರೆ, ಸೈಡ್ಗೆ ಹೋಗ್ಬಿಟ್ಟು ನನಗೆ ಅವ್ನು ಕಾಮಿಡಿಯಿಂದ ಹೊರಟಾಗ್ಬಿಡ್ತು. ಅಂದರೆ ಇದೇ ಸಿಚುವೇಶನ್ ನಮಗಾಗಿದ್ದು ಲಾಸ್ಟ್ ಸೀಸನ್ 10 ಸೊ ಯಾಕೆಂದರೆ ಕಾಮಿಡಿ ಮಾಡುವಾಗ ಲಿಮಿಟೇಷನ್ ಹಾಕೊಂಡು ಕಾಮಿಡಿ ಮಾಡೋಕ್ಕಾಗಲ್ಲ. ಓಕೆ, ಬಂದು ಫಿಲ್ಟ್ರ್ ಇಲ್ಲದೆ ಬಂದು ಕಾಮಿಡಿ ಹಂಗೆ ಹೋದಾಗ ಮಾತ್ರ ಪಂಚ್ ಆಗೋದು. ಯೋಚನೆ ಮಾಡಿ ತಿರಿಕೊಂಡು ಹೇಳೋ ಅಷ್ಟರೊಳಗೆ ಆ ಕಾಮಿಡಿ ಹೋಗಿರ್ತದೆ, ಪಂಚ್ ಹಾಳಾಗೋಗಿರ್ತದೆ. ಆ ಪಂಚ್ ಹೆಂಗೆ ಅಂದರೆ ಫಿಲ್ಟ್ರ್ ಇಲ್ಲದೆ ಬರೋವಂಥದ್ದು. ಇದು ನಮ್ಗೆ ಇಲ್ಲಿ ಹಂಗೇನೆ ಸ್ಪಾಂಟೇನಿಯಸ್ ಆಗಿ ಫಿಲ್ಟ್ರ್ ಇಲ್ಲದೇ ಬರೋದ್ರಿಂದ ಅಷ್ಟು ಕಾಮಿಡಿ ಆಗ್ತಾಯಿದೆ. ಸರ್, ಇವಾಗ ಒಂದಿಷ್ಟು ಜನಗಳು ಆ್ಯಕ್ಚುಲಿ ಗೆಲ್ಲಬೇಕು ಅಂತ ಒಂದಿಷ್ಟು ವರ್ಗ ನಡೆಯಿದೆ, ಅಂದರೆ ಇದು ಮಾಡ್ತಾ ಇದೆ, ಹೋರಾಟ ಮಾಡ್ತಾ ಇದೆ, ಪ್ಲಸ್ ಪ್ರಮೋಷನ್ ಮಾಡ್ತಾ ಇದೆ, ಎಲ್ಲ ಮಾಡ್ತಾ ಇದೆ. ಒಂದಿಷ್ಟು ಕಡೆ ಗಿಲ್ಲಿ ಗೆಲ್ಲಲ್ಲ ಅನ್ನೋ ಒಂದು ಸುದ್ದಿನೂ ಸಹ ಬರ್ತಿದೆ. ಇಲ್ಲ ಸರ್, ಆ ಥರ ಏನಿಲ್ಲ, ಆ ಥರ ಏನಾಗ್ತಿಲ್ವಲ್ಲ. ಅಲ್ಲ, ಒಂದಿಷ್ಟು ಬರ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ, ಗಿಲ್ಲಿ ಬರಲಿ, ನಾವೇನು ತಲೆ ಕೆಡಿಸ್ಕೊಳ್ಳಲ್ಲ. ಅದ್ರ ಬಗ್ಗೆ ನಮಗೆ ಐಡಿಯಾಸ್ ಇಲ್ಲ. ನಮ್ಮ ಆಸೆ ಇರೋದಷ್ಟೇ ಗಿಲ್ಲಿ ಗೆಲ್ಲಬೇಕಷ್ಟೇ ಸರ್. ಗಿಲ್ಲಿ ಗೆಲ್ಲಬೇಕು ಅಂತ ಇದನ್ನೇ ಪಾದಯಾತ್ರೆ ನಡೀತಾ ಇದೆ, ಮತ್ತೆ ಹೋಗ್ತಿದ್ದಾರೆ ಕಾರಲ್ಲಿ, ಬೈಕಲ್ಲೆಲ್ಲ ರ್ಯಾಲಿ ಹೋಗ್ತಾ ಇದ್ದಾರೆ, ಎಲ್ಲ ಖಂಡಿತ ಒಳ್ಳೆದಾಗಲಿ ಸರ್. ಅದೆಲ್ಲ ನೋಡಿ ಖುಷಿ ಆಗುತ್ತೆ. ಯಾಕೆಂದರೆ ಇಡೀ ಕರ್ನಾಟಕದಾದ್ಯಂತ ಗಿಲ್ಲಿನ ಅಷ್ಟು ಮೆರೆಸ್ತಾ ಇದ್ದಾರೆ. ಕೆಲವರು ಟ್ಯಾಟೋ ಹಾಕ್ಕೊಂಡಿದ್ದಾರೆ. ಅಂದರೆ ಆತ ತುಂಬ ಮಾಡಿದ್ದಾನೆ, ಎಂಟರ್ಟೈನ್ಮೆಂಟ್ ಮಾಡಿದ್ದಾನೆ, ಅದಕ್ಕೆ ಜನ ಅಷ್ಟೊಂದು ಇಷ್ಟಪಡ್ತಾ ಇದ್ದಾರೆ. ಸೊ ಒಳ್ಳೇದಾಗಲಿ ಸರ್, ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀಲಿ, ಅವನು ಕಪ್ ಗೆತ್ಕೊಂಬರಲಿ, ದೊಡ್ಡ ಹೀರೋ ಆಗಲಿ. ಮೊದಲು ಖುಷಿ ಪಡೋದೇ ನಾನು. ಒಳ್ಳೇದಾಗಲಿ ಗಿಲ್ಲಿಗೆ ಅಷ್ಟೇ ಸರ್. ಮತ್ತು ಆ್ಯಕ್ಚುಲಿ ಕೆಲವೊಂದಿಷ್ಟು ಜನ ಏನು ಹೇಳ್ತಾರೆ, ಗಿಲ್ಲಿ ಯಶಸ್ಸನ್ನ ಕಂಡು ಕೆಲವ್ರನ್ನ ಅಂದರೆ ಕಾಲಿಳಿಯೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಕೆಲವೊಂದು ಹಳೆ ವಿಡಿಯೋಗಳನ್ನ ವೈರಲ್ ಮಾಡ್ತಾ ಇದ್ದಾರೆ. ಸೊ ಈ ಥರದಿದೆ. ಅದಕ್ಕೆ ಇನ್ನೊಂದು ಏನು ಹೇಳ್ತಾರೆ, ಡಿ ಬಾಸ್ ಫ್ಯಾನ್ ಬಿಟ್ಕೊಡಲ್ಲ, ಅದೇ ಥರ ಗಿಲ್ಲಿ ಫ್ಯಾನ್ಸ್ ಬಿಟ್ಕೊಡಲ್ಲ ಅಂತಾರೆ. ಏನು ಹೇಳ್ತಾರೆ ನೀವು ಇದಕ್ಕೆ? ಸರ್, ನಾನು ಫ್ಯಾನ್ಸ್ಗಳ ಬಗ್ಗೆ ನಾನು ಮಾತಾಡಲ್ಲ. ಅಲ್ಲ, ಗಿಲ್ಲಿ ಫ್ಯಾನ್ಸ್ ಬಗ್ಗೆ ನಾನು ಹೇಳೋದು ಎಲ್ಲೇ ಹೋದ್ರು ಗಿಲ್ಲಿ ಅಂತಾರೆ. ಅದಕ್ಕೆ ಸರ್, ಅದು ಅಭಿಮಾನ ಸರ್, ಪ್ರೀತಿ ಅದು. ಈಗ ನಮಗೆ ಫೇವ್ರೇಟ್ ಹೀರೋ ಯಾರಾದರೂ ಬಂದರೆ, ಈಗ ನಮ್ಗೆ ಡಿ ಬಾಸ್ ಅಂತ ಕೂಗ್ತೀವಿ ನಾವು. ಹೇಳಿದ್ರೆ ನಮ್ಮ ಕಿಚ್ಚ ಬಾಸ್ ಬಂದರೆ ಅಣ ಅಂತ ಕೂಗ್ತೀವಿ ನಾವು. ಕಿಚ್ಚ ಬಾಸ್ನ ಸುದೀಪಣ್ಣ ಅಂತ ಕೂಗ್ತೀವಿ. ಸೊ ಹಾಗಾಗಿ ಯಾರಿಗೆ ಯಾರು ಇಷ್ಟನೋ ಅವ್ರ ಹೆಸರು ಕೂಗ್ತಾರೆ. ಸೊ ಅಷ್ಟೊಂದು ಅಭಿಮಾನವನ್ನು ನಮ್ಮ ಗಿಲ್ಲಿ ಸಂಪಾದನೆ ಮಾಡಿರೋದ್ರಿಂದ ಅದು ಆ ಥರ ಇದಾಗ್ತಾಯಿದೆ ಸರ್. ಅಷ್ಟು ಅಭಿಮಾನ ಸಂಪಾದನೆ ಮಾಡಿದ್ದಾನೆ. ಗೆಲ್ಲಿ, ದೇವರ ಆಶೀರ್ವಾದ ಅವನ ಮೇಲೆ ಇರಲಿ, ಗೆದ್ಕೊಂಡು ಬರಲಿ ಅಷ್ಟೇ. ಸೊ ಗೆಲ್ತಾರೆ ಅಂತ ಅನ್ಸುತ್ತಾ? ನನಗೆ ಗೆಲ್ಲಬೇಕು. ನಿಮಗೆ ಗೆಲ್ಲಬೇಕು, ಬಟ್ ಭವಿಷ್ಯ ನುಡಿಯಲ್ಲ. ಇಲ್ಲ ಸರ್, ನಾನು ಭವಿಷ್ಯ ನುಡಿಯಲ್ಲ. ಯಾಕೆಂದರೆ ನಾನು ಭವಿಷ್ಯ ನುಡಿಯೋಕ್ಕಾಗಲ್ಲ. ನಮಗೆ ಭವಿಷ್ಯ ಗೊತ್ತಾ? ನಮ್ಮ ಆಸೆ ಇದೆ, ನಮಗೆ ಗೊತ್ತಿರೋದಿಲ್ಲ. ನಮ್ಮ ಆಸೆ ಇದೆ, ಗಿಲ್ಲಿ ಗೆಲ್ಲಬೇಕು ಅಷ್ಟೇ. ಫೈನಲ್ ಆಗದೆ. ಓಕೆ ಸರ್, ನಿಮ್ಮ ಗಿಲ್ಲಿಯವರ ಸಂಬಂಧ ಹೇಗಿದೆ? ಅಂದರೆ ಎಲ್ಲ ಕಡೆ ಕಾಮಿಡಿ ಸರ್, ಅಂದರೆ ನನ್ನ ಕ್ಲೋಸ್ ಫ್ರೆಂಡ್ ಅಲ್ವಾ ಸರ್, ಕಾಮಿಡಿಯನ್ ಅಲ್ವಾ ಸರ್. ನಾವೆಲ್ಲ ಕಾಮಿಡಿ ಕಿಲಾಡಿ ಸೀಸನ್ 4 ಸ್ಟಾರ್ಟ್ ಮಾಡಿದ್ವಿ ಜೊತೆಲಿ. ಆಮೇಲೆ ಕಾಮಿಡಿ ಕಿಲಾಡಿ ಮಾಡಿದ್ವಿ. ಆಮೇಲೆ ಅದಾದಮೇಲೆ ನಮ್ಮ ಕ್ವಾಟ್ಲೆ ಕಿಚನ್ಗೆ ಬಂದರು. ಕೆಲವೊಂದು ಪ್ರೋಗ್ರಾಮ್ಗಳೆಲ್ಲ ಭೇಟಿ ಮಾಡ್ತಾಯಿದ್ವಿ. ಎವ್ರಿಡೇ ಅವ್ರಿಗೂ ನಮಗೂ ಕನೆಕ್ಷನ್ ಹಿಂಗೆ ಇತ್ತು. ಸೊ ಹಂಗಾಗಿ ಆತ ನನ್ನ ಕ್ಲೋಸ್ ಫ್ರೆಂಡ್. ಅವನು ತುಂಬ ಕ್ಲೋಸ್ ಫ್ರೆಂಡು, ನಮ್ಮ ಹುಡುಗ. ಓಕೆ, ಅದ್ಭುತವಾಗಿ ಆಡ್ತಾವನೆ, ಗೆಲ್ಲಿ ಅಷ್ಟೇ. ಅಂದರೆ ಅವರು ಅಲ್ಲಿ ಕಾಮಿಡಿ ಮಾಡ್ತಾರಲ್ಲ, ಅದೇ ಥರ ಇಲ್ಲೂ ಇರ್ತಾರೆ? ಅಂದರೆ ನೀವು ಹೊರಗಡೆ ಇದ್ದಾಗಲೂ ಸೇಮಾ? ಹೌದು, ಸೇಮ್ ಹಂಗೆ ಇರ್ತೀವಿ. ನಮ್ದು ಏನಿಲ್ಲ. ಇವಾಗ ಏನು ಅಲ್ಲಿ ಹೆಂಗೆ ಕಾಮಿಡಿ ಮಾಡ್ಕೊಂಡಲ್ಲ, ಅವ್ನು ಸೇಮ್ ಹಂಗೇನೆ. ಇಲ್ಲೇ ಅವನೇನು ಚೇಂಜ್ ಆಗಿಲ್ಲ. ಇಲ್ಲಿ ಹೆಂಗಿದ್ನೋ ಹಂಗೆ ಇದ್ದಾನೆ ಅವನು. ಇಲ್ಲಿ ಯಾವ ಥರ ಕಾಮಿಡಿ ಮಾಡ್ತಿದ್ನೋ ಹಂಗೆ ಮಾಡ್ತಿದ್ದಾನೆ. ಏನು ಪ್ರಿಪ್ರೇಷನ್ ಮಾಡ್ಕೊಂಡು ಹೇಳ್ಬೇಕು ಆ ಥರದ್ದೇನಿಲ್ಲ, ಹಂಗೆ. ಓಕೆ ಸರ್, ಆಲ್ ದ ಬೆಸ್ಟ್. ನಿಮ್ಮ ಸಿನಿಮಾಗೂ ಸುಖೀಭವ ಆಗಲಿ. ಸೊ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಗೆದ್ದು ಅದು ನಿಮಗೆ ಸುಖೀಭವ ಆಗಲಿ. ಕರ್ನಾಟಕದಲ್ಲೂ ಗಿಲ್ಲಿ, ಬಿಗ್ ಬಾಸ್ ಮನೆಯಲ್ಲೂ ಗಿಲ್ಲಿ, ಕಾಮಿಡಿಯಲ್ಲೂ ಗಿಲ್ಲಿ, ಕಪ್ ಗೆತ್ಕೊಂಡು ಬರಲಿ. ಇನ್ನೊಂದು ಎಲ್ಲ ಹೇಳ್ಬಿಡಿ ಸರ್ ಅವ್ರದ್ದೇನೆ. ಯಾವುದು? ಡಮಾಲಿ ಡಕ್ಕ. ಅದು ನೀವು ಹೇಳ್ಕೊಟ್ಮೇಲೆ ಹೇಳ್ಬೇಕು. ಅಲ್ಲ, ನಿಮಗೆ ಗೊತ್ತಲ್ಲ. ಅಲ್ಲ, ನಾವು ಹೇಳ್ಕೊಡಕ್ಕಾಗುತ್ತೆ. ಹೌದು, ಡಮಾಲ್ ಡಿಮಿಲ್ ಡಕ್ಕ, ನಮ್ಮ ಗಿಲ್ಲಿ ಕಪ್ ಗೆಲ್ಲದ್ ಪಕ್ಕ. ಟಕರೆ ಟಮ್ಟೇಟು, ನಮ್ಮ ಗಿಲ್ಲಿ ಅಲ್ಟಿಮೇಟು. ಓಕೆ ಸರ್, ಥ್ಯಾಂಕ್ ಯು ಸರ್. ಬರ್ತಿದಾರಲ್ಲ ಸರ್, ಸೂಪರ್ ಹಿಟ್ ಸಿನಿಮಾ ಬರ್ತಿದೆ ನೆಕ್ಸ್ಟ್ ಮಂತ್.
ಖಂಡಿತ ಸರ್, ಒಳ್ಳೇದಾಗಲಿ ಸರ್. ಎಲ್ಲ ಸಿನಿಮಾಗಳು ಫ್ಯೂಚರ್ಗೆ ಒಳ್ಳೇದಾಗಲಿ. ಫಸ್ಟ್ ಕಪ್ ಗೆತ್ಕೊಂಬರಲಿ, ಆಮೇಲೆ ಇನ್ನೊಂದು ಪ್ರೆಸ್ ಮೀಟಲ್ಲಿ ಏನಾದ್ರು ಸಿಕ್ಕಿದಾಗ ಖಂಡಿತವಾಗ್ಲೂ ಮಾತಾಡೋಣ. ಆಲ್ ದ ಬೆಸ್ಟ್ ಗಿಲ್ಲಿ, ಕಪ್ ಗೆತ್ಕೊಂಬ. ದಯವಿಟ್ಟು ನಮ್ಮ ಗಿಲ್ಲಿಗೆ ವೋಟ್ ಮಾಡಿ, ಸಪೋರ್ಟ್ ಮಾಡಿ, ಬೆಳೆಸಿ. ನಿಮ್ಮ ಆಶೀರ್ವಾದ ಗಿಲ್ಲಿ ಮೇಲೆ ಇರಲಿ. ಕಪ್ ಗೆತ್ಕೊಂಬರಲಿ. ಆಲ್ ದ ಬೆಸ್ಟ್ ಗೆಳೆಯ, ಒಳ್ಳೇದಾಗಲಿ. ಕಪ್ ಗೆತ್ಕೊಂಬ. ಲವ್ ಯು.